ಹಲೋ ಗೈಸ್, ಮಿನಿ ಬ್ಲಾಗಿಗೆ ಸುಸ್ವಾಗತ. ನನ್ನ ಚಾನಲ್ಗೆ ಏನಂದರೆ ಸತಿ ವೀಡಿಯೋದಲ್ಲಿ ಹೇಳಿದ್ನಲ್ಲ ಅಕ್ಕನ ಕರ್ಕೊಂಬರ್ತೀನಿ ಅಂತ. ಇವಾಗ ಹೋಗ್ತಾ ನಮ್ಮೂರಿಗೆ ಹೋಗ್ತಾಯಿದ್ದೀವಿ. ಯಾದಗಿರಿಯಿಂದ ಬೀದರ್ಗೆ ಕರ್ಕೊಂಡೋಗಿ ನೆಕ್ಸ್ಟು ಮಾಡೋಣ ಬನ್ನಿ. ಅಕ್ಕ ಎಲ್ಲ ಪ್ಯಾಕಪ್ ಮಾಡ್ಕೊಳ್ತಾಳೆ ಬರೋಕ್ಕೆ. ಹಾಯ್ ಅಕ್ಕ, ಆಯ್ತಾ? ಹಾಂ ಗೈಸ್, ಇವಾಗ ಟಿಫನ್ ಕೊಟ್ಟರು. ಇದು ಹಳ್ಳಂಗೆ ಹೇಳ್ತೀವ ಬೆಂಗಳೂರಲ್ಲಿ, ಈ ಕಡೆ ಮಂಡಕ್ಕಿ ಅಂತ ಹೇಳ್ತಾರೆ. ಹಳ್ಳಿನ ಸುಸ್ಲಾಗುತ್ತಾರೆ. ಇದು ನೆನ್ಸ್ಬಿಟ್ಟಿದ್ದು ಮತ್ತೆ ಸೇಮ್ ಅವಲಕ್ಕಿ ಥರನೇ. ಇವಾಗ ಮೊನ್ನೆ ಬಿಟ್ಟಿದೆ ಆಟೋದಲ್ಲಿದ್ದೀವಿ. ಈಗ ಸ್ವಲ್ಪ ಹೋಗಬೇಕು. 8 ಗಂಟೆಗೆ ಟ್ರೈನ್ ಇರೋದು. ಇದೆಲ್ಲ ಹೋಗ್ತೀನಿ ಆಟೋದಲ್ಲಿ. ಇವಾಗ ಸ್ಟೇಷನ್ ಬಂದ್ವಿ. ಇವಾಗ ಎಂಟ್ರಿ ಆಗಬೇಕು ಒಳಗಡೆ. ಅಲ್ಲಿ ನಮ್ಮ ಬಾಬಾ ಟಿಕೆಟ್ ತೊಗೊಳ್ತವ್ರೆ. ಗೈಸ್, ಟ್ರೈನ್ ಅನೌನ್ಸ್ಮೆಂಟ್ ಮಾಡ್ತಾರೆ, ಹೋಗ್ಬೇಕು ಆ ಕಡೆಗೆ. ಟ್ರ್ಯಾಕ್ ಹತ್ಕೊಂಡು ಪಕ್ಕದ್ದು ಪ್ಲಾಟ್ಫಾರ್ಮ್ ಬಂದ್ವಿ. ಅದೇ 2ನೇ ಪ್ಲಾಟ್ಫಾರ್ಮ್. ಕೂತ್ಗಳಲ್ಲಿ ನೀನ್ ಗೆದ್ರೆ ತಾನೆ ಹೇಳ್ತಾ ಬಂದೆ. ಇವಾಗ 50 ರೂಪೀಸ್ ಅಷ್ಟೇ. ಇದು ನಮ್ಮ ಜನರಲ್ ಟಿಕೆಟ್ ಅಂತ ಹೇಳೋಕ್ಕಾಗಲ್ಲ. ಲೋಕಲ್ ಟ್ರೈನ್ ಇವಲ್ಲ. ನೋಡ್ತಾದಿಂದ ಜನಗಳೆಲ್ಲ ಬಂದವ್ರು ಸ್ಟೇಷನ್ಗೆ. ಎಂಟ್ರಿ ಆಗೋರು ಎಲ್ಲರೂ. ಇದು ನೋಡಿ, ಕಾಲೇಜ್ ಸ್ಟೂಡೆಂಟ್ಸು ಎಲ್ಲ ಬಂದವ್ರೆ. ಅದೆಲ್ಲ ಟ್ರೈನಲ್ಲೇ ಎತ್ಕೊಂಡು ಹೋಗ್ಬೇಕು ಈಗ ಅಷ್ಟೇ, ಮತ್ತೇನಿಲ್ಲ. ಇದು ಗೂಡ್ಸ್ ಟ್ರೈನು. ಬ್ಲ್ಯಾಕ್ ಕಲರ್ ಸಾಲಿಡ್ ಅಂತ ಎತ್ಕೊಂಡು ಹೋಗ್ತೈತೆ. ಈ ಕಡೆ ಈ ಟ್ರೈನ್ ಬಂತು ಇವಾಗ. ಇದು ಲೋಕಲ್ ಟ್ರೈನ್. ಇದು ನಮ್ಮದು ಇಲ್ಲಿಂದ ಬಿಜಾಪುರ್ಗೆ ಹೋಗೋ ಟ್ರೈನ್ ಇದು. ಅವ್ರಿಗೆ ಟಾಟಾ ಇವಾಗ ನಮ್ಮ ಟ್ರೈನ್ ಬಿಟ್ಟಾಯ್ತು ಆಲ್ರೆಡಿ. ನೋಡಿದ್ರೆ ಈ ಥರ ನೇಚರು, ಒಳ್ಳೆ ಬ್ಯೂಟಿಫುಲ್ ನೇಚರ್, ಬೆಟ್ಟ ಗುಡ್ಡ ಅಂತ ಇರುತ್ತೆ. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಗೈಸ್ ನೋಡಿ, ಇದು ಹಳೆ ಕಾಲದ ಅವಾಗ ಮೋಟೋಲೋಟಿವ್ ಇವಾಗ ಅಪ್ಡೇಟ್ ಮಾಡಿಕೊಟ್ಟವನೆ. ಇದನ್ನ ತಗ ಅಂತ ಹೇಳ್ತದ. ಒಂದು ಕಾಲದಲ್ಲಿ ಇದು ತಾತ, ಇವಾಗ ಈ ಡೀಸೆಲ್ ಇಂಜಿನು. ಗೈಸ್, ಇವಾಗ ವಾಡಿ ಜಂಕ್ಷನ್ ಅಂತ ಇದು ಸ್ಟೇಷನ್ ಈ ಥರ ಇದೆ. ಎಲ್ಲ ಬರೀ ಗೂಡ್ಸ್ಗಳು ನಿಂತಿದೆ ಆ ಕಡೆ ಈ ಕಡೆ ಅಂತ. ಇದು ನಮ್ದು ಇಲ್ಲಿ ನಿಂತಿರೋ ಇಂಜಿನು ರೈಲ್ವೆ ಟ್ರ್ಯಾಕ್ ಆಗುತ್ತೆ ಈ ತರ. ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಸ್ವಲ್ಪದಲ್ಲಿ ಹೋಗ್ತೀವಿ. 10:30ಗೆ ಗುಲ್ಬರ್ಗ ಸ್ಟೇಷನ್ ತೋರಿಸ್ತೀನಿ. ನಾನು ನಿಮ್ಗೆ ತೋರಿಸಿಲ್ಲ ಬ್ಲಾಗಲ್ಲಿ, ಈಗ ತೋರಿಸ್ತೀನಿ. ಅದು 10:30ಗೆ ಹೋಗುತ್ತೆ. ಅಷ್ಟರಲ್ಲಿ ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ, ನೋಡೋಣ. ಇದು ನಮ್ಮ ಅಕ್ಕನ ದೊಡ್ಡ ಬ್ಯಾಗು. ಇದು ಕಲಬುರ್ಗಿ ಹೊರಗಡೆ ತೋರ್ಸಕ್ ಆಗಲ್ಲ ಅಂದ್ಕೊಳ್ತೀನಿ. ಏನಕ್ಕಂದ್ರೆ ಆಲ್ರೆಡಿ ಲೋಕಲ್ ಟ್ರೈನ್ ನಿಂತಾಯ್ತು ಒಂದು. ಅದಕ್ಕೆ ಹೋದ್ರೆ ಹೋಗ್ಬೋದು ಇವಾಗ ನಾವು. ಓಕೆ ಬನ್ನಿ ಹೋಗೋಣ. ನಾವು ನೆಕ್ಸ್ಟು ತೋರಿಸ್ತೀನಿ ಅಂದರೆ ಇಲ್ಲ. ಪೆಟ್ರೋಲ್ ಟ್ಯಾಂಕ್ ನಿಂತೈತೆ. ಯಾರು ಬೇಕೋ ಪೆಟ್ರೋಲ್ ಫ್ರೀಯಾಗಿ ಸಿಗುತ್ಬೇಕಾ? ಇಲ್ಲಿ ಬಂದು ದೆಪ್ಕೊಂಡ್ಬಿಟ್ರೆ ಇರ್ತೀನಿ ಹಂಗೆ. ಒಂದು ಎಕ್ಸ್ಲೇಟ್ರ್ ಮಾಡಿದ್ವಿ, 2 ಎಕ್ಸ್ಲೇಟ್ರ್ ಮಾಡೋದಕ್ಕೆ ಗಂಟಾಗಿರ್ತೈತೆ ಅಂತ ನಮ್ಮ ಊರಲ್ಲಿ. ನೋಡಿ ಜನ ಒಬ್ಬೊಬ್ಬರೇ ಹೋಗ್ಬೇಕಿದ್ರಲ್ಲಿ. ಏನು ಮಾಡೋಣ, ಅದೇ ಹೇಳಿಲ್ಲ ಹಚ್ಕೊಂಡು ಮಕ್ಕಳು ಎಲ್ಲ ಇದು ಮಾಡ್ತಾರೆ. ಓಟ ಅಂತ ಇದು ಮಾಡೋದು ಇಲ್ಲ. 2 ಎಕ್ಸ್ಲೇಟ್ರು ಕಾಸು ಮಾತ್ರ ಗೊತ್ತು, ಅಕ್ಕದ್ದು ಗೊತ್ತು. ಕಡಿ ಖರ್ಚು ಮಾಡ್ತಾರೆ ನಮ್ಮಲ್ಲಿ. ನೋಡಿ ಹೊರಗಡೆ ಗುಲ್ಬರ್ಗ ಸ್ಟೇಷನ್ ಇವು ಚೆನ್ನಾಗಿದೆ. ಈಗ ನೆಕ್ಸ್ಟ್ ಆಟೋ ಹಿಡ್ಕೊಂಡು ಹೋಗ್ಬೇಕು. ಅದು ನಮ್ಮ ಗುಲ್ಬರ್ಗ ಎಂಟ್ರೆನ್ಸ್. ಇದು ದೊಡ್ಡ ಪಾರ್ಕಿಂಗು. ಇಷ್ಟು ಆ ಕಡೆ ಇದ್ರೆ ಆ ಕಡೆ ಇಳ್ಬೋದಾಯ್ತು. ಹೆಸರು ಇದಕ್ಕೆ ಇದೇ ಎಂಟ್ರೆನ್ಸು. ಆ ಕಡೆ ಒಳಗಡೆ ಇನ್ನೂ ಚೆನ್ನಾಗಿದೆ. ಅದು ತೋರ್ಸೋಕ್ಕಾಗಲ್ಲ, ಈಗ ಹೋಗ್ತಾ ಇದೀವಿ ಅಂತ. ಅದಕ್ಕೆ ಇದು ದೊಡ್ಡದಾಗಿದೆ. ಕೊಂಡು ಹೋಗ್ತಾ ಇದೀವಿ ಗಾಯ್ಸ್. ಇದೇ ನಮ್ಮದು ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಕಲಬುರ್ಗಿ. ಇಲ್ಲ ಈ ಕಡೆ ದೊಡ್ಡದಾಗಿದೆ ಬಸ್ ಸ್ಟ್ಯಾಂಡ್. ನಮ್ಮ ಡಿಪೋ ಹೆಂಗೆ ಹೇಳ್ತಾರೆ, ಇಲ್ಲಿ ಘಟಕ ಅಂತ ಹೇಳ್ತಾರೆ ಇವಿ ಕಲಬುರ್ಗಿಗೆ ಬಸ್ ಸ್ಟ್ಯಾಂಡ್ಗೆ. ದೊಡ್ಡದಾಗಿದು. ಇದು ನಮ್ಮ ಬೀದರ್ಗಿಂತ ದೊಡ್ಡ ಬಸ್ ಸ್ಟ್ಯಾಂಡ್ ಇದೆ. ಎಲ್ಲ ಬಸ್ಗಳು ಇಲ್ಲೇ. ಧಾರವಾಡ ಯಾವೇ ಇರಲಿ, ಕರ್ನಾಟಕದ್ದು ಗೋವಾಗೆ ಇವೇ ಹೋಗ್ತವೆ. NWRTC ಅಂತ. ಅದಕ್ಕೆ ನಾವು ಹುಮ್ನಾಬಾದ್ ಬಸ್ ಅಂತ ಇದ್ದೆ, ಅದಕ್ಕೆ ಹೋಗ್ಬೇಕು. ಈಗ ಹುಡ್ಕೊಂಡು ವೇಟ್ ಮಾಡ್ಬೇಕಾಗ್ತದೆ. ಬಳ್ಳಾರಿ, ಕೊಪ್ಪಳ ಎಲ್ಲ ಬಸ್ಗಳು ಹೆಂಗೆ ನಿಂತಿದೆ, ಸಾಲದ ಬಸ್ಗಳು. ನಮ್ಮ BMTC ಹೆಂಗೆ ನಿಂತ್ಕೊಳಲ್ಲ ಆ ಥರ. ಡಿಪೋ ಹೆಂಗೆ ಹಂಗೆ ಡಿಪೋ ಮಾತ್ರ ಅಂತ ನಮ್ಮ ಕಂಡಕ್ಟರ್ಗಳು. ಒಳಗಡೆ ದೊಡ್ಡದಾಗಿದೆ. ಚಿಕ್ಕ ಬೇಕ್ರಿ ಅದು ಇದ್ದಿಲ್ಲ, ಇವಾಗ ಬೇಕ್ರಿ ಮಾಡೋರು ಗೈಸ್. ನಾನ್ ಸ್ಟಾಪ್ ಅಕ್ಕ
ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಸೊ ಇದು ನಾನ್ ಸ್ಟಾಪ್ ಎಕ್ಸ್ಪ್ರೆಸ್ ಹೋಗಲ್ಲ ಅಂತ ಬನ್ನಿ ಹತ್ಕೊಳ್ಳೋಣ. ಇವಾಗ ಬಸ್ ಹತ್ಕೊಳ್ತೇವೆ. ಈಗ ಇವಾಗ ಬಸ್ ನೆಕ್ಸ್ಟ್ ಮೂವ್ ಆಗ್ತಾ ಇದ್ದಿದ್ದು ನಮ್ಮ ಸೀಟ್ ನೋಡಿ, ನಮ್ಮ KSRTC. ಇದು ಸಿಂಗಲ್ ಡೋರ್, ಡಬಲ್ ಅಂತ ಇರಲ್ಲ. ಸೊ ಇದು ನಮ್ಮದು ಕಲಬುರ್ಗಿ ಫೋಟೋ ಚಿಕ್ಕದಾಗಿದೆ, ಇನ್ನು ತೋರ್ಸಕ್ಕಲ್ಲ, ಆಮೇಲೆ ತೋರಿಸ್ತೀನಿ ನಿಮಗೆ. ಇವಾಗ ಹೊನ್ನಾಬಾದ್ ಬಸ್ ಸ್ಟಾಪ್ಗೆ ಬಂದಿದ್ವಿ. ಸೇಮ್ ಅದೇ ಥರನೇ ಇದು ನಾವು ಹೋಗೋ ಬಸ್ಸು, ಸೇಮು. ಅದೇ ದೊಡ್ಡದೈತು, ಚಿಕ್ಕದು. ಇದನ್ನು ಡಿಪೋ ಥರನೇ ಹೇಳ್ತಾರೆ. ಅದ್ರ ಆ ಕಡೆ A few minutes later. ಯಾವುದು ಡಿಪೋ ಆದ್ರೆ ಗೈಸ್ ಆ ಥರ. ಇದು ಸ್ವಲ್ಪ ಇದು ಚಿಕ್ಕ ಬಸ್ ಸ್ಟಾಪು, ಸ್ವಲ್ಪ ದೊಡ್ಡದಾಗಿತ್ತು. ಅದು ಒಂದು ರೇಂಜ್ಗೆ ಐತೆ ಆ ಥರ. ಬಳ್ಳಾರಿ, ಕೊಪ್ಪಳ ಎಲ್ಲ ಬಸ್ಗಳು ಹೆಂಗೆ ನಿಂತಿದೆ, ಸಾಲಲ್ಲಿ ಬಸ್ಗಳು. ನಮ್ಮ BMTC ಹೆಂಗೆ ನಿಂತ್ಕೊಳಲ್ಲ ಆ ಥರ ಡಿಪೋ ಹೆಂಗಿದೆ ಹಂಗೆ ಡಿಪೋ ಮಾತ್ರ ಅಂತ ನಮ್ಮ ಕಂಡಕ್ಟರ್ಗಳು. ಒಳಗಡೆ ದೊಡ್ಡದಾಗಿದೆ. ಚಿಕ್ಕ ಬೇಕ್ರಿ ಅದಿದ್ದಿಲ್ಲ, ಇವಾಗ ಬೇಕ್ರಿ ಮಾಡೋರು ಗೈಸ್. ಇವಾಗ ನಮ್ಮ ಕಂಡಕ್ಟ್ರು ಬಂದರು. ಕಂಡಕ್ಟ್ರು ಟಿಕೆಟ್ ಅವ್ರು ಕೊಡ್ತಾರೆ ಈಗ ಎಲ್ಲರಿಗೂ, ಒಬ್ಬೊಬ್ಬರಿಗೆ. ವೇಟ್ ಮಾಡೋಣ ಬನ್ನಿ ಅಷ್ಟು. ಅಲ್ಲಿವರೆಗೂ ಮಂಕಲ್ KSRTC ಇವಾಗ ಬರ್ತಾವ್ರೆ ಟಿಕೆಟ್ ಕೊಡೋಕ್ಕೆ. ನಮ್ಮ ಹತ್ರ ಯಾವಾಗ ಬರ್ತಾರೆ ಗೊತ್ತಿಲ್ಲ. ನಮ್ಮ ಅಕ್ಕ ಕಾಸು ಇಟ್ಕೊಂಡಾಳೆ, ಈಗ ಟಿಕೆಟ್ ಕೊಡಬೇಕು. ಇವಾಗ 100 ರೂಪಾಯಿ ಕೊಟ್ಟರೆ 200 ರೂಪಾಯಿ ಕೊಟ್ಟು ಇವಾಗ ಅಂಕಲ್ ಟಿಕೆಟ್ ಯಾರು ಕೊಡ್ತಾವ್ರು. ಇವಾಗ ಟಿಕೆಟ್ ಕೊಟ್ಬಿಟ್ಟು ಹೋದ್ರು ಅಂಕಲ್. ಇವಾಗ ಆ ಕಡೆ ಹೋಯ್ತವ್ರು. ಇವಾಗ ನೋಡಿ ಟಿಕೆಟ್ 108 ರೂಪಾಯಿ. ನಮ್ಮ ಕಡೆ ಅದು ಬರೀ 30 ರೂಪಾಯಿ 40 ರೂಪಾಯಿ. ಟಾಟಾ ಅಂಕಲ್ ನೋಡ್ದಲ್ಲ ಟಿಕೆಟ್ ತೊಗೊಂಡು 108 ರೂಪಾಯಿ. ಅದು ಇಬ್ಬರಿಗೆ, ಒಬ್ರಿಗೆ ಅದೇ 76 ರುಪೀಸು. ಏನು ಮಾಡೋಕ್ಕಾಗಲ್ಲ, ಕಿಲೋಮೀಟರ್ ಲೆಕ್ಕ ಆಡ್ತಾರೆ. ಆದರೆ ಶಾಕಿಂಗ್ ನ್ಯೂಸ್ ಆಗಲೇಬೇಕು. ಏನು ಮಾಡೋಣ 76 ರುಪೀಸ್ ಕಿಲೋಮೀಟರ್ ಲೆಕ್ಕ. ಮನೆಗೂ ರೀಚ್ ಆದ್ವಿ ನಮ್ಮ ಊರಿಗೆ, ಮನೆ ಕೇಳಿ ಅಂತ. ಅವಾಗ ಹೋದ ವಿಡಿಯೋಲ್ಲಿ ಮಾಡಿದ್ನಲ್ಲ, ಅದಕ್ಕೆ ಇವಾಗ ನಮ್ಮಮ್ಮ ಬರ್ತಾರೆ ಕರ್ಕೊಂಬರಕ್ಕಂತ. ಗಾಡಿ ಬ್ಯಾಗ್ ದೊಡ್ಡದೈತಲ್ಲ, ಅದಕ್ಕೋಸ್ಕರ ಕರ್ಕೊಂಬರಕ್ಕೆ ಬರ್ತಾರೆ ನಮ್ಮಮ್ಮ. ಬಂದರು ಕರ್ಕೊಂಡೋಗಕ್ಕಂತ. ಗೈಸ್ ಚೆನ್ನಾಗಿತ್ತು ಎಲ್ಲ. ಊರಂತ ಹೆಂಗಿತ್ತು ಎಲ್ಲ ಹೇಳಿ ಆಯಿತಾ. ಊರಂತ ಯಾರೋ ಕೇಳಿದ್ರು, ಊರಿಗೆ ತೋರಿಸಿ ನಮ್ಮ ಬ್ರೋ ಯಾವ ಊರಂತ. ಆ ಕಾರಣಕ್ಕೋಸ್ಕರ ಅದಕ್ಕೆ ಬ್ಲಾಗಲ್ಲಿ ಎರಡು ನಮ್ಮದು ಊರು ಮತ್ತು ನಮ್ಮಮ್ಮಂದು ಊರು, ಅಂದರೆ ನಮ್ಮ ಅಪ್ಪಂದು ಊರು ತೋರಿಸಿದ್ನಲ್ಲ. ಆ ಕಾರಣಕ್ಕೋಸ್ಕರ ತೋಟ ಹಿಂಗಂತ ಹೇಳಿದ್ರು ಯಾರೋ, ಅದಕ್ಕೆ ನಾನು ಮಾಡಿದ್ದೆ ಬ್ಲಾಗಲ್ಲಿ. ಅದಕ್ಕೆ ಮತ್ತು ನಮ್ಮ ಅಕ್ಕಂದು ಊರೆಲ್ಲ ತೋರಿಸಿದ್ನಲ್ಲ, ಇದನ್ನ ತೋರಿಸ್ಬೇಕು. ಅದು ದೊಡ್ಡದಾಗಿದೆ ಸಿಟಿ. ಮತ್ತು ನಮ್ಮದು ಹೇಳಿದ್ರೆ ಗುಲ್ಬರ್ಗ ಹೆಂಗೆ ಬೇಕಾದ್ರೂ ಬರ್ಬೋದು. ಅದಕ್ಕೆ ಅದು ಈಗ ಚಿಕ್ಕದಾಗಿ ಮಾಡಿದ್ರೆ ಇನ್ನೂ ನೋಡ್ಸೋಕೆ ಇನ್ನೂ ತುಂಬ ಬೇಜಾನಿದೆ ಅದರಲ್ಲಿ. ನಾನು ಟೈಮ್ ಸಿಕ್ಕಿದಾಗ ತೋರಿಸ್ತೀನಿ. ಮತ್ತು ಸಿಗೋಣ. ಬಾಯ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ.